ಇಲ್ಲಿ ಎಕ್ಸ್ಟ್ರಾ ಒಂದು ಪೀಸ್ ಇದು RCC ಪೈಪ್ ಹಾಕಿರೋದು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಪೈಪ್ ಹಾಕಿರೋದು ನೋಡಿ, ಸೆಂಟ್ರಿಂಗು ಥರ ಇದೆ ಅನ್ನೋದು. ಈಗ ನೋಡಿ, ಈ RCCಗೆ ಪೂರ್ತಿ ಈಗ ಪೈಪ್ ಹಾಕಿರೋದು ಪಾಯಿಂಟು 4 ಪಾಯಿಂಟ್ ಸೇಲ್ಸ್ ಹಾಕಿರೋದು. ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ಇವತ್ತು ನಾವು ನೋಡಿರೋದು RCCಗೆ ಅಳವಡಿಸೋದ್ರ ಬಗ್ಗೆ ಮಾಹಿತಿ ಇರ್ತದೆ. ವಿಡಿಯೋನ ನಿಮಗೆ RCCಗೆ ಎಲೆಕ್ಟ್ರಿಕಲ್ ಪೈಪ್ ಅಳವಡಿಸೋ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾ ಇರ್ತೀನಿ. ಈಗ ನೋಡಿ, ನಮ್ಮ ಪರಿಸರದ ಜೊತೆ ಮಾಹಿತಿಗಳನ್ನು ತಿಳ್ತೀವಿ. ಏನು ಹಾಕಿದ್ದೀವಿ ಇವೆಲ್ಲ ಫಸ್ಟು ಹೋಗಿ ಮಾರ್ಕಿಂಗ್ ಮಾಡಿಕೊಂಡು ಒಂದು ಮೇಲೆ ಚಾಕ್ ಪೀಸಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ಬೇಕು ಅನ್ನೋದನ್ನ ಮಾರ್ಕ್ ಮಾಡಿ, ಆ ಜಾಗದಲ್ಲಿ ಜಂಕ್ಷನ್ ಬಾಕ್ಸು, ಫ್ಯಾನ್ ಬಾಕ್ಸು ಮತ್ತು ಡ್ರಾಪ್ ಯಾವ ಜಾಗದಲ್ಲಿ ಮಾಡಬೇಕು ಅದೆಲ್ಲ ಆ ಜಾಗದಲ್ಲೆಲ್ಲ ಹೋಲ್ಡ್ ಮಾಡಿಬಿಟ್ಟು ಪೈಪ್ನ ಹಾಕ್ಕೊಂಡು ಹೋಗ್ತೀವಿ. ನೋಡಿ ನಮ್ಮ ಪರಿಸರನ ಹಾಗೆ ನೋಡಿ. ಈಗ ಹಾಗೆ ಎಲ್ಲಕ್ಕೂ ಮಾಸ್ಕಿನ್ ಟೇಪೆಲ್ಲ ಹಾಕಿ, ಬೆಂಡ್ಗಳಿಗೆಲ್ಲ ಇನ್ಸುಲೇಷನ್ ಟೈಪೆಲ್ಲ ಹಾಕಿ ನೋಡಿ ಆ ಥರ ಇದು ಮಾಡಿದ್ದೀವಿ. ನೋಡಿ ಎಲ್ಲ ಹಾಕಿ ನೋಡಿ. ಫ್ಯಾನ್ ಬಾಕ್ಸ್, ಇದು ಜಂಕ್ಷನ್ ಬಾಕ್ಸ್, ಅದಕ್ಕೂ ಫುಲ್ಲೆಲ್ಲ ಮಾಸ್ಕಿನ್ ಟೇಪ್ ಹಾಕಿದ್ವಿ. ಇಡೀ ಡಿಶ್ಗೆ ಬಿಟ್ಟಿರೋ ಪೈಪು. ಇದು ನೆಕ್ಸ್ಟ್ ಮೇಲೆ ಇದಕ್ಕೆ ಅಂಬ್ರೆಲ್ಲ ಬರುತ್ತೆ. ನೋಡಿ ಆ ಥರ ಹಾಕ್ಬೋದಾ. ವಿಡಿಯೋ ಕ್ಲೋಸ್ ಮಾಡಿದ್ದೀನಿ, ಅದಕ್ಕೆಲ್ಲ ರೆಡ್ ಕೊಟ್ಬಿಟ್ಟು ಹಿಂಗೆ ಹೇಳ್ಬಿಡ್ತೀನಿ. ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಪೈಪೆಲ್ಲ ಹಾಕಿ ಮುದ್ದಿದೆ. ಎಕ್ಸ್ಟ್ರಾ ಪಾಯಿಂಟ್ ಹಾಕಿರೋಂಥದ್ದು ಜಂಕ್ಷನ್ಗಳಿಗೆ ಕರೆಕ್ಟ್ ಕೊಡೋಕ್ಕಿದೆ. ಲೈಟ್ ಬಾಕ್ಸ್ ಎಲ್ಲ ಇದೆ. ಯಾವ್ದು ನೋಡಿ ಆ ಥರ ಹಾಕ್ಬೋದಾ. ಇನ್ಸುಲೇಷನ್ ಟ್ಯಾಪ್ ತಗೊಂಡೇನಕ್ಕಮ್ಮ. ನೋಡಿ ಆ ಥರ ಹಾಕ್ಬೋದಾ. ಇನ್ಸುಲೇಷನ್ ಟ್ಯಾಪ್ ತಗೊಂಡೇನಕ್ಕಮ್ಮ.
ವೀಡಿಯೋನ ಇಷ್ಟ ಇದ್ದೀನಿ. ಅದೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೆ ಹಾಗೆ ಬೆಲ್ಲಕ್ಕನ್ನು ಆನ್ ಮಾಡಿದ್ದು ನಾನು ಪ್ರತಿಯೊಂದು ನೀವು ತಕ್ಷಣಕ್ಕೂ ವೀಡಿಯೋ ನೋಡ್ಬೋದು. ಬಾಯ್ ಆಲ್.